ಹಾಯ್ ಫ್ರೆಂಡ್ಸ್, ಗಾನವಿ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಪುಳಿಯೋಗರೆ. ಮೇಲ್ಕೋಟೆ ಪುಳಿಯೋಗರೆ ಇರಲ್ವ, ಅದೇ ಥರನೇ ಇರುತ್ತೆ. ಅಯ್ಯಂಗಾರ್ ಪುಳಿಯೋಗರೆಲ್ಲೂ ನಾವು ಅದೇ ಥರ ಮಾಡ್ಕೊಬೋದು. ಫ್ರೆಂಡ್ಸ್, ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾಕಂದರೆ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು. ಅಲ್ಲೇ ಬೆಲ್ ಬಟನ್ ಕಾಣಿಸ್ತಿದ್ದಿಲ್ಲ, ಕ್ಲಿಕ್ ಮಾಡಿ. ಆಮೇಲೆ ಆಲ್ ಅಂತ ಒತ್ತಿ. ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು. ನೋಡಿ, ಪುಳಿಯೋಗರೆ ಗೊಜ್ಜು ಎಷ್ಟು ಸೂಪರಾಗಿ ಬಂದಿದೆ. ನಾವು ಮೇಲ್ಕೋಟೆಯಿಂದ ತಂದು ಪುಳಿಯೋಗರೆ ಮಾಡಿರಲ್ವ, ಅದೇ ಥರ ಇರುತ್ತೆ. ಬನ್ನಿ ಹೇಗೆ ಮಾಡೋದು ನೋಡೋಣ. 3 ರಿಂದ 4 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ, ಸಾಕು. ಸ್ವಲ್ಪ ಆಯಿಲ್ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಚೆನ್ನಾಗಿ ಸಿಡ್ದಾದ್ಮೇಲೆ ಒಂದು ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿಯಿಂದ ತುಂಬ ಟೇಸ್ಟ್ ಬರುತ್ತೆ. ಸಿಪ್ಪೆ ಎಲ್ಲ ಬಿಡಿಸಿ ಜಜ್ಜಿಬಿಟ್ಟು ಹಾಕಬೇಕು. ನೋಡಿ, ಬೆಳ್ಳುಳ್ಳಿ ಫ್ರೈ ಆಯಿತು. ಇವಾಗ ಕಡಲೆಬೀಜ, ಕಡಲೆಬೇಳೆ 2 ಸ್ಪೂನ್ ಹಾಕ್ಕೊಬೇಕು. 2 ಸ್ಪೂನು ಕಡಲೆಬೀಜ, 2 ಸ್ಪೂನ್ ಕಡಲೆಬೇಳೆ. ಇದನ್ನು ಸಣ್ಣ ಉರಿಲಿ ಹುರ್ಕೋಬೇಕು. ನೋಡಿ, ಇಷ್ಟಾಗಿದ್ರೆ ಸಾಕು. ಇವಾಗ ಕರಿಬೇವಿನ ಸೊಪ್ಪು, ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಬೇಕು. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ನಾವು ಪುಳಿಯೋಗರೆ ತೊಗೊಂಡಿದ್ದೀವಲ್ಲ, ಅದನ್ನು ಮಿಕ್ಸ್ ಮಾಡ್ಕೊಬೇಕು. ನಾನಿಲ್ಲಿ 2 ಪ್ಯಾಕೆಟು ತೊಗೊಂಡಿದ್ದೀನಿ ಪುಳಿಯೋಗರೆ. ಪುಳಿಯೋಗರೆ ಹಾಕಿದ್ಮೇಲೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ಹುಣಸೆ ರಸ ಹಾಕಬೇಕು. ನಾನು 1 ನಿಂಬೆಹಣ್ಣಷ್ಟು ಗಾತ್ರ ತೊಗೊಂಡಿದ್ದೀನಿ. 1.5 ಕಪ್ಪಷ್ಟು ಹುಣಸೆ ರಸ ಹಾಕ್ತೀನಿ. ಇವಾಗ ನೋಡಿ, ಇದರಲ್ಲಿ 1 ಕಪ್ಪು ಇವಾಗ ಹಾಕ್ತಾಯಿದ್ದೀನಿ. ಇನ್ನು ಸ್ವಲ್ಪ ಹುಣಸೆಹಣ್ಣಿಗೆ ನೀರು ಹಾಕಿ ಇನ್ನು ಅರ್ಧ ಕಪ್ಪಷ್ಟು ಹಾಕ್ತೀನಿ. ಗೊಜ್ಜೇನು ತೆಳ್ಳಗಾಗಲ್ಲ, ಅದಕ್ಕೆ 1.5 ಕಪ್ ನೀರು ಬೇಕು. ನಾವು 2 ಪ್ಯಾಕೆಟು ಪುಳಿಯೋಗರೆ ತೊಗೊಂಡಿದ್ದೀವಲ್ಲ, ಅದಕ್ಕೆ 1.5 ಕಪ್ಪು ಹುಣಸೆ ರಸ ಬೇಕು. ಫ್ರೆಂಡ್ಸ್, ಪುಳಿಯೋಗರೆ ಗೊಜ್ಜಂತೂ ಸೂಪರಾಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನ. ಉಪ್ಪು ಅರಿಶಿನ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ. ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಅಚ್ಚ ಖಾರದ ಪುಡಿ ಹಾಕಾದ್ಮೇಲೆ ಸ್ವಲ್ಪ ಹೊತ್ತು ಕುದಿಬೇಕು. ಇವಾಗ 2 ಸ್ಪೂನು ಬೆಲ್ಲ ಹಾಕ್ಕೊಳ್ಳಿ. ಇದರಿಂದ ಟೇಸ್ಟೂ ತುಂಬ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ಬೆಲ್ಲ ಅಂತೂ ಹಾಕಲೇಬೇಕು, ಇಲ್ಲಾಂದರೆ ಗೊಜ್ಜು ಚೆನ್ನಾಗಿರಲ್ಲ. ಸ್ಕಿಪ್ ಮಾಡೋಂಗಿಲ್ಲ. ನೋಡಿ, ಇವಾಗ ಗೊಜ್ಜು ರೆಡಿಯಾಗಿದೆ. ನೋಡಿ, ಸೈಡಲ್ಲೆಲ್ಲ ಹೆಂಗೆ ಎಣ್ಣೆ ಬಿಟ್ಕೊಂಡಿದೆ ಅಂತ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ನೋಡಿ, ಇವಾಗ ಗೊಜ್ಜು ರೆಡಿಯಾಗಿದೆ. ಇವಾಗ ಸ್ವಲ್ಪ ಗೊಜ್ಜು ತೆಗ್ದಿಕ್ಬಿಟ್ಟು ನಾವು ಅನ್ನ ಇದಕ್ಕೆ ಹಾಕಿ ಕಲಿಸ್ಕೊಬೇಕು. ನಾವು ಅನ್ನ ಸಣ್ಣ ಅಕ್ಕಿಯಿಂದನೇ ಮಾಡ್ಕೊಬೇಕು, ಇಲ್ಲಾಂದರೆ ಸೊಸೈಟಿ ಅಕ್ಕಿ ಆದರೆ ಅನ್ನ ಚೆನ್ನಾಗಿರಲ್ಲ. ನಾವು ಗೊಜ್ಜು ಹೆಂಗೆ ಮಾಡಿದರೂ ಟೇಸ್ಟ್ ಚೆನ್ನಾಗಿರಲ್ಲ. ಅದಕ್ಕೆ ನೀವು ಸಣ್ಣ ಅಕ್ಕಿ ಹಾಕಿ ಮಾಡಿ ಫ್ರೆಂಡ್ಸ್.
ಟೇಸ್ಟು ಪುಳಿಯೋಗರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ಸೂಪರಾಗಿ ಬಂದಿದೆ ಪುಳಿಯೋಗರೆ ಅಂತ. ನೀವು ಒಂದ್ಸಲ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೊಂದು ರೆಸಿಪಿಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.